ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC 2024 ಎಕ್ಸಾಮ್ಗೆ 4 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ ನೋಡೋಣಂತೆ. ಇವತ್ತು ನಾನು ಇವತ್ತೇನಿದಾವಲ್ಲ ಯಾವ ರೀತಿ ಕ್ವಶನ್ ಸಾಲ್ವ್ ಮಾಡ್ಬೇಕಂತ ಹೇಳಂಗಿಲ್ಲ. ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲದು ನಿಮ್ಗೆ ಈ ಥರ ತೋರಿಸ್ಕೊತ ಹೋಗ್ಬಿಡ್ತೀನಿ. ಅದನ್ನು ನೋಡ್ಕೊಂಡು ಹೋಗ್ರಿ, ಯಾಕಂದರೆ ನಾಳೆನೇ ಎಕ್ಸಾಮ್ ಇರೋದ್ರಿಂದ ಈಗ ಡೀಟೇಲಾಗಿ ಎಕ್ಸ್ಪ್ಲೇನ್ ಅಂತೂ ಮಾಡಂಗಿಲ್ಲ ರೀ. ಹಂಗೆ ನೀವು ನೋಡ್ಕೊಂಬಿಡ್ರಿ. ಈಗ ಏನು ಮಾಡ್ಕೋಬೇಕು, ತ್ರಿಭುಜವನ್ನು ರಚಿಸಿ ನೋಡಿರಿ, ಮೂರು ಬಾಹು ಅಳತೆ ಕೊಟ್ಟಿರ್ತಾರೆ. ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜ ಬಾಹುಗಳು ತ್ರಿಭುಜ ABC ಅನುರೂಪ ಬಾಹುಗಳ 4 ಭಾಗದ 3/2 ರಚಿಸಬೇಕು. ಈ ರೀತಿ ತ್ರಿಭುಜ ರಚನೆ ಮಾಡಬೇಕು ರೀ. ತ್ರಿಭುಜ ರಚನೆಗೆ 4 ಮಾರ್ಕ್ಸಿಂದು ಕ್ವಶನ್ನು ಕೇಳ್ತಾರೆ. ಇಲ್ಲ ಅಂದ್ರೆ ಇದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು, ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಈ ರೀತಿ ಕ್ವಶನ್ಸ್ ನಾನು ಭಾಳ ಮಾಡ್ಸೀನಿ ರೀ. ಇದನ್ನು ಇಂಪಾರ್ಟೆಂಟ್ ಕ್ವಶನ್ ಹಾಗೆ ನೀವು ನೋಡ್ಕೊಂಡು ಬಿಡ್ರಿ. ಯಾಕಂದ್ರೆ ನಾಳೆನೇ ಎಕ್ಸಾಮ್ ಇರೋದ್ರಿಂದ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುಂತ್ರೆ ನಿಮ್ಗೆ ಭಾಳ ಡೀಪ್ ಆಗ್ತೈತಿ. ಹೌದಾ? ನೋಡಿರಿ, ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂದರೆ ಚೌಕದ ವಿಸ್ತೀರ್ಣದವಾಗ ಮೈನಸ್ ವೃತ್ತದ ವಿಸ್ತೀರ್ಣ ಮೈನಸ್ ಮಾಡಬೇಕು. ಮತ್ತು ಪ್ಲಸ್ ಏನು ಮಾಡಬೇಕು, ಚೌಕದ ವಿಸ್ತೀರ್ಣದವಾಗ -4 ಇಂಟು ಚತುರ್ಧಕದ ವಿಸ್ತೀರ್ಣ ಮಾಡಬೇಕು. ಈ ರೀತಿ ಯಾವ ರೀತಿ ಮಾಡ್ಬೇಕಂತ ಅನ್ನೋದನ್ನು ನೋಡ್ಕೊಂಬಿಡ್ರಿ. ನಾಳೆಗೆ ನೋಡಿರಿ. ನೆಕ್ಸ್ಟ್, ಪಾದದ ತ್ರಿಜ್ಯ 18 ಸೆಂಟಿಮೀಟರ್ ಕೊಟ್ಟು ಎತ್ತರ ಕೊಟ್ಟಾರ. ಸಿಲಿಂಡರ್ನಾಕಾರದ ಪಾತ್ರೆಯಲ್ಲಿ ಪೂರ್ಣವಾಗಿರುವ ಮರಳನ್ನು ತುಂಬಿದೆ. ಪಾತ್ರೆಯಲ್ಲಿರುವ ಮರಳನ್ನು ಪೂರ್ತಿಯಾಗಿ ನೆಲದ ಮೇಲೆ ಸುರಿದಾಗ ಅದು ಶಂಕುವಿನಾಕಾರದ ಮರಳಿನ ರಾಶಿಯನ್ನು ಉಂಟು ಮಾಡಿದೆ. ಶಂಕುವಿನಾಕಾರದ ರಾಶಿಯ ಎತ್ತರ 24 ಸೆಂಟಿಮೀಟರ್ ಆದರೆ ಶಂಕುವಿನಾಕಾರದ ಮರಳಿನ ಪಾದದ ತ್ರಿಜ್ಯ ಮತ್ತು ಓರೆ ಎತ್ತರವನ್ನು ಕಂಡುಹಿಡಬೇಕು. ನೋಡಿರಿ, ಈ ಡಯಾಗ್ರಾಮ್ ಅವರು ಕೊಟ್ಟಾರ. ಅಥವಾ ಇನ್ನೊಂದು ಕ್ವಶನ್ನು ಕೊಟ್ಟಾರೆ. ಅದರೊಳಗೆ ಏನು ಮಾಡಬೇಕು, ಆ ಆಟಕೆದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ನೋಡಿರಿ, ಸಿಲಿಂಡರ್ನ ಎತ್ತರ h1 ತಗೋರಿ, ಸಿಲಿಂಡರ್ನ ತ್ರಿಜ್ಯ r1 ತಗೋರಿ. ಶಂಕುವಿನ ಆಕಾರದ ರಾಶಿಯ ಎತ್ತರ h2 ತೊಗೊಂಡ್ರೆ, ಶಂಕುವಿನ ರಾಶಿಯ ಪಾದದ ತ್ರಿಜ್ಯ r2 ತೊಗೊಂಡ್ರೆ, ಓರೆ ಎತ್ತರ l. ಹೌದಾ? ಈಗ ನಾವು ಸಿಲಿಂಡರ್ನಲ್ಲಿರುವ ಮರಳಿನ ಮಾಡ್ಬೇಕಂದ್ರೆ ಅದು ಎದಕ್ಕೆ ಸಮನಾಗಿರ್ತೈತಿ, ಶಂಕುವಿನ ಆಕಾರದ ರಾಶಿಯಲ್ಲಿರುವ ಮರಳಿನ ಘನಫಲದ ಸೂತ್ರ ಬರೀರಿ. ಇಲ್ಲಿ ಬರೆದು ಎಲ್ಲನೂ ಸಿಂಪ್ಲಿಫಿಕೇಷನ್ ಮಾಡಿದರೆ ಈ ರೀತಿ ಆನ್ಸರ್ ಬರ್ತೈತೆ ರೀ. ನೆಕ್ಸ್ಟ್, ಅದರೊಳಗೆ ಅಥವಾ ನೋಡಿರಿ, ಓರೆ ಎತ್ತರ ಕಂಡುಹಿಡಿ ಅಂದ್ರೆ ಓರೆ ಎತ್ತರ ಕಂಡುಹಿಡಿಯೋ ಸೂತ್ರ ಏನು ರೀ, L = √r1² r2² ಪ್ಲಸ್ ಒಂದು ನಿಮಿಷ, ಈ ರೀತಿ ಓರೆ ಎತ್ತರವನ್ನು ಕಂಡುಹಿಡಿಬೇಕು. L = √r2² ಪ್ಲಸ್ h2² ಮಾಡಿ ಈ ರೀತಿ ಓರೆ ಎತ್ತರನ ಕಂಡುಹಿಡಿಯಿರಿ. ನೆಕ್ಸ್ಟ್, ಅದು ಎರಡನೇ ಕ್ವಶನ್. ಇನ್ನೊಂದು ಅಥವಾ ಕ್ವಶನ್ ಕೊಟ್ಟಿರ್ತಾರಲ್ಲ ಅದ್ರದ್ದು ಈ ರೀತಿ ಓರೆ ಎತ್ತರದ್ದು ಮತ್ತು ಸೇಮ್ ಕ್ವಶನ್ಸ್ ಎಲ್ಲ ನಾವು ಆಲ್ರೆಡಿ ಮಾಡ್ಸೇನು ರೀ ನಿಮ್ಗೆ. ನೋಡಿರಿ, ಈ ರೀತಿ ಲೆಕ್ಕನ ಮಾಡಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ವಿಸ್ತೀರ್ಣ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನು, πr. ಅರ್ಧಗೋಳದ ಪಾರ್ಶ್ವ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ 2πr². ಇಲ್ಲಿ πr ಕಾಮನ್ ತೆಗೆದು L + 2r ಉಳಿತೈತಿ. ಬೆಲೆ ತುಂಬ್ರಿ, ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಟಾಯ್ ಎಷ್ಟು ಬರ್ತೈತಿ, 5082. ಈ ರೀತಿ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ನಕ್ಷೆ ತೆಗೆಯೋದು. ಗ್ರಾಫ್ ಅಂದ್ರೆ ವೆರಿ ಇಂಪಾರ್ಟೆಂಟ್. ನೋಡಿರಿ, ಗ್ರಾಫ್ ಒಳಗೆ 4 ಮಾರ್ಕ್ಸಿನ ಗ್ಯಾರಂಟಿ ಕ್ವಶನ್ ಬರ್ತೈತಿ. ಈ ರೀತಿ ಪ್ರಮಾಣ ಸ್ಕೇಲ್ ಬರ್ಕೊಂಡು ಮಾಡಿರಿ. ಯಾವಾಗೂ ಇದು X ಮತ್ತು Y ಬೆಲೆನೇ ಇವನ್ನ ಮೊದಲು ಕಂಡುಹಿಡ್ಕೊಂಡು ಗ್ರಾಫ್ ಹಾಕಿದ್ರೆ ನಿಮ್ಗೆ ಒಟ್ಟು ಇದು 4 ಮಾರ್ಕ್ಸಿನ ಕ್ವಶನ್ ತಿಳಿತಲ್ಲ ಇದು. ನೋಡಿರಿ, ಮತ್ತು ನೆಕ್ಸ್ಟ್ ಕ್ವಶನ್ ನೋಡಿರಿ, ಗೋಪುರದ ಆಕಾರದ ಕಟ್ಟಡದ ಮೇಲ್ತುದಿಯಿಂದ ನೋಡಿದಾಗ ಸೇಮ್ ಇದು ಎದ್ರ ಮೇಲೆ ತ್ರಿಕೋನಮಿತಿ ಮೇಲೆ ಇವು ಕ್ವಶನ್ಸ್ ರೀ. ಇದು ಇವೆಲ್ಲ ಕ್ವಶನ್ಸನ್ನ ಆಲ್ರೆಡಿ ಮಾಡ್ಸೀನಿ. ಅದಕ್ಕೆ ಈಗ ಬರೀ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟು ತೋರಿಸ್ಬಿಡ್ತೀನಿ ರೀ. ಯಾಕಂದ್ರೆ ನಾಳೆ ಎಕ್ಸಾಮ್ ಐತಲ್ಲ, ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುಂತ್ರೆ ಡೀಟೇಲ್ ಆಗ್ತೈತಿ ರೀ. ನೋಡಿ, ನೆಕ್ಸ್ಟ್ ಅಥವಾ ಕೊಟ್ಟಿದ್ದೇನೆ ಈ ರೀತಿ tan 45 ಕೊಟ್ಟು AP / BP ಮಾಡಿ 45 ಅಂದ್ರೆ 1 ಹಚ್ಕೊಂಡು BP ಬೆಲೆನ ಕಂಡುಹಿಡ್ಕೋಬೇಕು. ಈ ಸಲ ಈ ಥರ BP ಬೆಲೆ ಕಂಡುಹಿಡ್ಕೋಬೇಕು. ಅದೇ ರೀತಿ ತ್ರಿಭುಜ ABQ ಒಳಗೆ tan 30 ಅಂದರೆ ಏನಾಕೈತೆ ಅನ್ನೋದನ್ನು ಮಾಡಿಕೊಂಡು ಈ ರೀತಿ ಲೆಕ್ಕ ಮಾಡಬೇಕು. ನೆಕ್ಸ್ಟ್, ಮತ್ತು ತ್ರಿಭುಜ ರಚನೆ ಇದು ಏನು ಮಾಡ್ತಾರೆ, ಇದು 4 ಮಾರ್ಕ್ಸಿನ ಕ್ವಶನ್. ಇದು ಇವಾಗರ ಹೇಳ್ಕೊಟ್ಟೇನಿ ರೀ. ನೋಡಿರಿ, ಈ ರೀತಿ ರಚನೆ ಎಲ್ಲ ಇನ್ನೊಮ್ಮೆ ನೋಡ್ಕೊಂಬಿಡ್ರಿ. ಮತ್ತಿದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ. ಈ ರೀತಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಮೇಲೆ ಭಾಳ ಕ್ವಶನ್ಸ್ ಇರ್ತಾವೆ. ನೋಡಿರಿ, ಇದು ಲೆಕ್ಕ ನೋಡ್ಕೊರಿ. ಅದರೊಳಗೆ ಯಾವ್ಯಾವ ರೀತಿ ಮಾಡೈತೆ ಅನ್ನೋದನ್ನು ನೋಡ್ಕೊಂಬಿಡ್ರಿ. ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲನೂ ನೋಡಿರಿ. ಇದು ಆಲ್ರೆಡಿ ನಾನು ನಿಮಗೆಲ್ಲ ಇವನ್ನೇ ಎಕ್ಸ್ಪ್ಲೇನ್ ಮಾಡೀನಿ ಹಿಂದಿನ ಲೆಕ್ಕದೊಳಗೆ. ಅದಕ್ಕೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟೇ ಹೇಳೋಣ ಅಂತ ಮಾಡಿದ್ದು. ನೋಡಿರಿ, ನೆಕ್ಸ್ಟ್ ಮತ್ತೆ ನಕ್ಷೆ ತೆಗೆಯೋದು. ಗ್ರಾಫ್ ನೋಡಿರಿ, ಈ ರೀತಿ ಗ್ರಾಫನ್ನು ತೆಗಿತೀರಲ್ಲ ಎಲ್ಲರೂ. ನೋಡಿರಿ, ಮತ್ತಿದು sin θ ಮತ್ತು tan θ ಒಳಗಿಂದ ಕ್ವಶನ್ಸ್ ಇದು.
ಇದು ನೋಡಿರಿ ಏನಿದು ವೇಗ ಕಂಡುಹಿಡಿಯೋದಲ್ಲ ಇದು. ಸಮತಟ್ಟಾದ ನೆಲದ ಆಕಾರದಲ್ಲಿ ಎ ಬಿಂದುವಿನಿಂದ ಬಿ ಬಿಂದುವಿನ ಮೂಲಕ ಹಾರುತ್ತಿರುವ ಒಂದು ವಿಮಾನವು ನೆಲದ ಮೇಲಿನ ಒಂದು ಬಿಂದುವಿನಿಂದ ವೀಕ್ಷಿಸಿದಾಗ ಎ ಬಿಂದುವಿಗೆ ಉಂಟಾದ ಉನ್ನತ ಕೋನ 60 ಡಿಗ್ರಿ. 10 ಸೆಕೆಂಡುಗಳ ನಂತರ ಇದೇ ವಿಮಾನವು ಬಿಗೆ ತಲುಪಿದಾಗ ಉಂಟಾಗುವ ಉನ್ನತ ಕೋನ 30 ಡಿಗ್ರಿ ಆಗಿರುತ್ತದೆ. ವಿಮಾನದ ವೇಗವು 604 km/h ಆಗಿದ್ದಾಗ ನೆಲದ ಮೇಲಿಂದ ಎಷ್ಟು ಎತ್ತರದಲ್ಲಿ ವಿಮಾನವು ಹಾರುತ್ತಿದೆ ಎಂಬುದನ್ನು ಕಂಡುಹಿಡಬೇಕು. ನೋಡಿರಿ ಈ ರೀತಿ ಮಾಡಬೇಕು ಅದನ್ನೆಲ್ಲ ಲೆಕ್ಕ. ಈ ವಿಭಾಗ ಇದು ಟ್ಯಾನ್ದು ತ್ರಿಕೋನಮಿತಿ ಮೇಲೆ ಕ್ವಶನ್ಸ್. ನೆಕ್ಸ್ಟ್ ಇದು ಪ್ರಮೇಯ ಅಂತೂ ಇದನ್ನು ಯಾವ ರೀತಿ ಸಾಧನೆ ಮಾಡಬೇಕಂತ ಪ್ರಮೇಯ ಕ್ಲಾಸ್ ಒಳಗೆ ಹೇಳ್ಕೊಟ್ಟೀನಿ. ಇದನ್ನು ಇನ್ನೊಮ್ಮೆ ಪ್ರಮೇಯನ ನೋಡ್ಕೊಂಬಿಡ್ರಿ. ಪರ್ಯಾಯ ವಿಧಾನ ಅದನ್ನು ಹಂಗೂ ಮಾಡ್ಬೋದು ಅಥವಾ ಈ ರೀತಿಯೂ ಅದನ್ನು ಮಾಡ್ಬೋದು. ನೆಕ್ಸ್ಟ್ ಇದನ್ನು ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಸಿಲಿಂಡ್ರ್ ಒಳಗಿಂದ ಕ್ವಶನ್ಸ್ ಇದು ನೋಡಿರಿ. ಆಮೇಲೆ ಶಂಕುವಿನ ಪಾದದೊಳಗಿಂದು ಕ್ವಶನ್ಸ್ ಕೇಳ್ಯಾರ. ಈ ರೀತಿ ಅದನ್ನು ನೋಡ್ಕೊಂಬಿಡ್ರಿ. ಯಾಕಂದ್ರೆ ನಾಳೆ ಬೆಳಗಿನ ಎಕ್ಸಾಮ್ ಈಗ ಡೆತ್ತಾಗೇನೆ ಹೇಳೋದು ಬೇಡ. ಈಗ ಆಲ್ರೆಡಿ ನಾವು ಇವೆಲ್ಲ ಹೇಳಿದದಾವು. ಸ್ವಲ್ಪ ಲೆಕ್ಕ ನೋಡ್ಕೊಂಬಿಡ್ರಿ ಇನ್ನು ಯಾವ ರೀತಿ ಮಾಡೈತೆ ಅನ್ನೋದನ್ನು ನೋಡಿರಿ. ಶಂಕುವಿನ ಘನಫಲ ಕೊಟ್ಟು 1/27 ದತ್ತ ಶಂಕುವಿನ ಘನಫಲ. ಈ ರೀತಿ ನೋಡಿರಿ. ಮತ್ತು ನಕ್ಷೆ ತೆಗೆಯೋದ್ರೊಳಗೂ ಎಕ್ಸ್ ಮತ್ತು ವೈ ಬೆಲೆಯನ್ನೆಲ್ಲನೂ ನೋಡ್ಕೊಂಬಿಡ್ರಿ. ಈ ರೀತಿ ನಕ್ಷೆ ಮೇಲೆ 4 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತೈತಿ. ಹೌದಾ. ನೆಕ್ಸ್ಟ್ ಇದು ನೋಡಿರಿ. ಇದು ಟ್ಯಾನ್ ಥೀಟಾ. ಇದು ತ್ರಿಕೋನಮಿತಿ ಮೇಲಿಂದ ಕ್ವಶನ್ ನೋಡಿರಿ. ಈ ರೀತಿ ಇದು ತ್ರಿಕೋನಮಿತಿ ಒಳಗೂ ಇವೆಲ್ಲ ಆಲ್ರೆಡಿ ಕ್ಲಾಸ್ನಾಗ ಮಾಡ್ಸೇನ್ರಿ. ಇದು ನೆಕ್ಸ್ಟ್ ನೋಡಿರಿ. ಸಿಲಿಂಡ್ರ್ ಆಕೃತಿದು ಮತ್ತು ಅರ್ಧ ಗೋಳಾಕೃತಿ ಮೇಲಿಂದ ಎಲ್ಲ ಕ್ವಶನ್ಸು ನೋಡ್ಕೊಂಬಿಡ್ರಿ. ಯಾಕಂದರೆ ಈಗ ಟೈಮ್ ಇಲ್ಲಾರ ಸಂಬಂಧ ಹಂಗೆ ತೋರಿಸ್ಲಿಕ್ಕತ್ತೀನಿ ರೀ. ನೀವು ಆಲ್ರೆಡಿ ಎಲ್ಲ ಲೆಕ್ಕ ನಾಳೆಗೆ ಎಕ್ಸಾಮ್ ಅಂದ್ರೆ ಮಾಡ್ಕೊಂಡೇ ಇರ್ತೀರಿ. ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ಕೊಂಡು ಹೋಗಲಿ ನಾಳೆನೇ ಎಕ್ಸಾಮ್ ಅನ್ನೋ ಸಂಬಂಧ ಕ್ಲಾಸ್ ಮಾಡಿರೋದು ನೋಡಿರಿ. ಮತ್ತು ಇದು ಪ್ರಮೇಯ ಬಂತು. ಹೌದಾ. ಈ ರೀತಿ ಪ್ರತಿಯೊಂದನ್ನು ನೋಡ್ಕೊಂಡು ಹೋಗಿ ನಾಳೆ ಎಕ್ಸಾಮ್ ಎಲ್ಲರೂ ಚಲೋ ಮಾಡ್ಕೊಂಡು ಬರ್ರಿ. ಏನು ರೀ ಇವೇನೇ ಎಲ್ಲನೂ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಮಾಡ್ಸೇನಿ ರೀ. ಎಲ್ಲ ನಾಳೆ ಎಕ್ಸಾಮ್ ಎಲ್ಲರೂ ಚಲೋ ಮಾಡ್ಕೊಂಬರ್ರಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.